ನೆನ್ನೆ ಪ್ರೊಬ್ಯಾಬಿಲಿಟಿ ಅಂದ್ರೇನು, ಅದಕ್ಕೆ ಸಂಬಂಧಪಟ್ಟಂಥ ಎಲ್ಲ ಡೆಫಿನಿಷನ್ಗಳನ್ನು ಫಸ್ಟ್ ಇಯರಲ್ಲಿ ಕಲ್ತಿದ್ದನ್ನು ಒಂದು ಸಲ ರಿವೈಸ್ ಮಾಡಿಕೊಂಡ್ವಿ. ಈಗ ಸೆಕೆಂಡ್ ಇಯರಲ್ಲಿ ಕಂಡೀಷನಲ್ ಪ್ರೊಬ್ಯಾಬಿಲಿಟಿ ಅಂತ ಸ್ಟಾರ್ಟ್ ಆಗುತ್ತೆ. ಏನಿದು ಕಂಡೀಷನಲ್ ಪ್ರೊಬ್ಯಾಬಿಲಿಟಿ ಅಂದರೆ ಅನ್ನೋದನ್ನು ನೋಡೋಣ. ಈಗ ನಾನು ಒಂದು ಎಕ್ಸಾಂಪಲ್ ತಗೋತೀನಿ. ಏನಪ್ಪ ಎಕ್ಸಾಂಪಲ್ ಅಂದರೆ, ಜನರಲ್ ಆಗಿ ಓಕೆ, ನಾನು ಸ್ಯಾಂಪಲ್ ಸ್ಪೇಸನ್ನು ಐ ವಿಲ್ ಕಾಲ್ ಆಸ್ ಎ 1 2 3 4 5 6 1 2 3 4 5 6 ಅನ್ಕೊಳ್ಳೋಣ. ಎ ಅನ್ನೋದನ್ನು I will take set of all even numbers 2 4 6 ಅಂತ ತಗೊಳ್ಳೋಣ. ಬಿ ಅನ್ನೋದನ್ನು ವಿಲ್ ಟೇಕ್ ಎ ಫಸ್ಟ್ 4 ನಂಬರ್ ಅಥವಾ ಫಸ್ಟ್ 3 ನಂಬರ್ 1 2 3 ಫಸ್ಟು 3 ನಂಬರ್ ನೋಡಿ, ಭಾಳ ಕೇರ್ಫುಲ್ಲಾಗಿ ಅಬ್ಸರ್ವ್ ಮಾಡಿ. ಎಸ್ಸು ಅಂದರೆ ಸ್ಯಾಂಪಲ್ ಸ್ಪೇಸು 1 2 3 4 5. ಇದು ಯಾವಾಗ ಬರುತ್ತೆ? ವೆನ್ ಯು ಥ್ರೋ ಎ ಡೈಸ್. ಒಂದು ಡೈನ ಥ್ರೋ ಮಾಡಿದಾಗ ಬರೋವಂಥ ಪಾಸಿಬಲ್ ಔಟ್ಕಮ್ಸ್ ಯಾವ್ಯಾವ ಅಂದರೆ 1 2 3 4 5 6. ದಟ್ ಈಸ್ ಸ್ಯಾಂಪಲ್ ಸ್ಪೇಸ್. ಅದರೊಳಗಡೆ ನಾನು 2 ಈವೆಂಟ್ಗಳನ್ನ ತೊಗೊಂಡಿದ್ದೀನಿ. ಒನ್ ಈಸ್ ಎ ಈವನ್ ನಂಬರ್ ಆ್ಯಂಡ್ ಬಿ ಫಸ್ಟ್ 3 ನಂಬರ್ಸ್ 1 2 3 ಅಂತ. ಸೊ ಇದನ್ನು ಮನಸ್ಸಿನಲ್ಲಿ ಇಟ್ಕೊಳ್ಳಿ. ಈಗ ನಾನು ಪ್ರೊಬ್ಯಾಬಿಲಿಟಿ ಆಫ್ ಪಿ ಕಂಡುಹಿಡಿಬೋದು, ಪ್ರೊಬ್ಯಾಬಿಲಿಟಿ ಆಫ್ ಎ ಕಂಡುಹಿಡಿಬೋದು, ಪ್ರೊಬ್ಯಾಬಿಲಿಟಿ ಆಫ್ ಬಿನೂ ಕಂಡುಹಿಡಿಬೋದು. ಸೊ ನೋಡಿ, ಪ್ರೊಬ್ಯಾಬಿಲಿಟಿ ಆಫ್ ಎ ಕಂಡುಹಿಡಿದ್ರೆ ಇದರೊಳಗಡೆ 3 ಎಲಿಮೆಂಟ್ ಇದೆ. ಒಟ್ಟು ನಮಗೆ ಸ್ಯಾಂಪಲ್ ಸ್ಪೇಸಲ್ಲಿ 6 ಎಲಿಮೆಂಟ್ ಇದೆ. ಅಲ್ಲಿಗೆ 3 ಡಿವೈಡೆಡ್ ಬೈ 6 ಅಂದರೆ 1/2 ಅಂತ ಆಗುತ್ತೆ. 3 ಡಿವೈಡೆಡ್ ಬೈ 6 ಅಂದರೆ 1/2 ಅಂತ ಆಗುತ್ತೆ. ಹಾಗೆಯೇ ಬಿದು ಕಂಡುಹಿಡಿದ್ರು ಅಷ್ಟೇ, ಅದು 3/6, ಅದು 1/2ನೇ ಮತ್ತೆ ನಮಗೆ ಬರುತ್ತೆ. ಈಗ ನಾವು ಇದೇ ಕಂಡೀಷನನ್ನು ಈಗ ನಾವು ಇಂಡಿವಿಜುವಲ್ ಪ್ರೊಬ್ಯಾಬಿಲಿಟಿ ಕಂಡುಹಿಡಿತಾ ಇದ್ದೀವಿ. ಇದನ್ನು ಗ್ರಾಫಲ್ಲಿ ಬರೆದ್ರೆ ಅಥವಾ ನಾವು ಒಂದು ಡಯಾಗ್ರಾಮಲ್ಲಿ ಬರೆದ್ರೆ ನೋಡಿ, ಇದು ಸ್ಯಾಂಪಲ್ ಸ್ಪೇಸು ಅಂತ ಅಂದ್ಕೊಳ್ಳೋಣ. ದಿಸ್ ಇಸ್ ದ ಸ್ಯಾಂಪಲ್ ಸ್ಪೇಸ್ ಅಂತ ಅಂದ್ಕೊಂಡ್ರೆ ಇದರೊಳಗಡೆ ನಾನು ಯಾವುದೋ ಒಂದಷ್ಟು ಭಾಗನ ಎಷ್ಟು ಇದನ್ನು ಎ ಅಂತ ಕರೆಯೋಣ. ಆಮೇಲೆ ಇದು ಕಾಣಿಸ್ತಾ ಇದೆಯಾ? ಇದನ್ನು ಬಿ ಅಂತ ಕರೆಯೋಣ. ಇದು ಎ ಆರೆಂಜ್ ಕಲರ್ದು, ಪಿಂಕ್ ಕಲರು ಬಿ, ಬ್ಲೂ ಕಲರು ಟೋಟಲ್ ಸ್ಯಾಂಪಲ್ ಸ್ಪೇಸ್ ಅಂತ ಅಂದ್ಕೊಳ್ಳೋಣ. ಇದು ಟೋಟಲ್ ಸ್ಯಾಂಪಲ್ ಸ್ಪೇಸು ಎ ಆಯಿತು, ಇದು ಬಿ ಆಯಿತು. ಈಗ ನಾವು ತೊಗೊಂಡಿರೋ ಎಕ್ಸಾಂಪಲ್ ಪ್ರಕಾರ ಪ್ರೊಬ್ಯಾಬಿಲಿಟಿ ಆಫ್ ಎ 1/2 ಬಂದಿದೆ, ಪ್ರೊಬ್ಯಾಬಿಲಿಟಿ ಆಫ್ ಬಿ 1/2 ಬಂದಿದೆ. ನನಗೆ ಈಗ ಬೇಕಾಗಿರೋದು, ನಾನು ಆ 6 ನಂಬರಲ್ಲಿ ಒಂದನ್ನು ಸೆಲೆಕ್ಟ್ ಮಾಡಿದ್ದೀನಿ. 6 ನಂಬರಲ್ಲಿ ಒಂದನ್ನು ಸೆಲೆಕ್ಟ್ ಮಾಡಿದ್ದೀನಿ. ಇಟ್ ಇಸ್ ಎ 1 ಸ್ಯಾಂಪಲ್ ಪಾಯಿಂಟ್. ನನಗೆ ಗೊತ್ತಿದೆ ಅದು ಈವನ್ ನಂಬರ್ ಅಂತ, ಅಂದರೆ ಅದು ಎ ಅಲ್ಲಲ್ಲಿ ಇದೆ ಅಂತ ಗೊತ್ತಿದೆ. ನನಗೆ ಏನೊಳಗಡೆ ಅದು ಇದೆ ಅನ್ನೋದು ಗೊತ್ತಿದೆ, ಎ ಒಳಗಡೆ ಇದೆ ಅನ್ನೋದು ನಮಗೆ ಗೊತ್ತಿದೆ. ಅಂದರೆ ಆಲ್ರೆಡಿ ಐ ನೋ ದಟ್ ಇಟ್ ಈಸ್ ಎ ಈವನ್ ನಂಬರ್. ಹಾಗಾದರೆ ಅದು ಫಸ್ಟ್ 3 ನಂಬರಲ್ಲಿ ಬರೋ ಅಂಥ ಸಾಧ್ಯತೆ ಎಷ್ಟು? ಹಾಗಾದರೆ ನಮಗೆ ಫಸ್ಟ್ 3 ನಂಬರಲ್ಲಿ ಬರೋವಂಥ ಸಾಧ್ಯತೆ ಎಷ್ಟು ಅನ್ನೋದನ್ನು ನಾವು ಕ್ಯಾಲ್ಕುಲೇಟ್ ಮಾಡಬೇಕು. ಗೊತ್ತಾಯ್ತಲ್ವಾ? ಈಗ ನೋಡಿ, ನಾನು ಡಯಾಗ್ರಾಮ್ ಅದಕ್ಕೆ ಸಂಬಂಧಪಟ್ಟಂಗೆ ಬರೀತೀನಿ. ಅದಕ್ಕೆ ಸಂಬಂಧಪಟ್ಟಂಗೆ ಬರೆದ್ರೆ ಈ ಥರ ಬರುತ್ತೆ. ಸೊ ನಿಮಗೆ ಗೊತ್ತಿದೆ
ಯಾವುದೋ ಫಸ್ಟಿಗೆ ಯಾವುದೋ ಈವನ್ ನಂಬರ್, ಇಟ್ ಈಸ್ ಎ 2, ಇಟ್ ಈಸ್ ಎ 4, ಇಟ್ ಈಸ್ ಎ 6. ಕರೆಕ್ಟಾ? ಇಟ್ ಈಸ್ ಎ 2, 4, 6. ಓಕೆ, ಐ ವಿಲ್ ರೈಟ್ ಒನ್ಸ್ ಅಗೇನ್. ಈಗಿದೆ ಅಂತ ಅಂದ್ಕೊಳ್ಳೋಣ. ಇದು ಸ್ಯಾಂಪಲ್ ಸ್ಪೇಸು. ಇದರೊಳಗಡೆ 2, 4, 6, 1, 3, 5 ಈಗಿದೆ ಅಂದ್ಕೊಳ್ಳೋಣ. ಈಗ ನಾನೇನು ಮಾಡ್ತೀನಿ, ಇದನ್ನು ಗ್ರೂಪ್ ಮಾಡ್ತೀನಿ. ಈವನ್ ನಂಬರ್ ಅನ್ನೋದು ಇದು. ಕರೆಕ್ಟಾ? ದಿಸ್ ಈಸ್ ಈವನ್ ನಂಬರ್ ಅನ್ನೋದೇ ಒಂದು ಈವೆಂಟು. ಎರಡನೇದು ಫಸ್ಟ್ 3 ನಂಬರ್ಸ್. ಇದು ನೋಡಿ, ಫಸ್ಟ್ 3 ನಂಬರ್ಸ್ ಈ ಸೆಟ್ಟು. ಸೊ ನಮಗೆ ಗೊತ್ತಿದೆ ಇದು ಎಸ್ ಅಂತ, ದಟ್ ಈಸ್ ಎಸ್ ಅಂತ. ಈಗ ನಾನು ಹೇಳ್ತಾ ಇರೋದು ಇದು ಎ ಬ್ಲೂ ಕಲರು. ಈಗ ಇದಿದೆಯಲ್ಲ ಲೈಟ್ ಕಲರು, ಅದು ಬಿ ಅಂತ ಅಂದ್ಕೊಳ್ಳೋಣ. ಹಾಗಾದರೆ ನನಗೆ ಪ್ರೊಬ್ಯಾಬಿಲಿಟಿ ಆಫ್ ಎ ಗೊತ್ತಿದೆ, ಅದು 3/6, 1/2. ಪ್ರೊಬ್ಯಾಬಿಲಿಟಿ ಆಫ್ ಬಿನೂ ಗೊತ್ತಿದೆ, ಅದು 3/6, 1/2. ಈಗ ನನ್ನ ಪ್ರಶ್ನೆ ಏನಂದರೆ, ನಾವು ಸೆಲೆಕ್ಟ್ ಮಾಡಿರೋ ನಂಬರು ಈವನ್ ನಂಬರ್ ಅಂತ ಗೊತ್ತಿದೆ. ಹಾಗಾದರೆ ಅದು ಫಸ್ಟು 3 ನಂಬರಲ್ಲಿ ಬರೋ ಅಂಥ ಪ್ರೊಬ್ಯಾಬಿಲಿಟಿ ಎಷ್ಟು ಅಂತ, ಅಂದರೆ ಬಿನಲ್ಲಿರೋ ಎಲಿಮೆಂಟ್ ಬರೋ ಅಂಥ ಪ್ರೊಬ್ಯಾಬಿಲಿಟಿ ಎಷ್ಟು ಅಂತ. ಈಗ ನಾನು ಮಾಡಬೇಕಾಗಿರೋದು ಇಷ್ಟೇ. ಏನು ಮಾಡಬೇಕು, ಇಲ್ಲಿ ಕಂಡೀಷನ್ ಇಷ್ಟೇ. ನಾನೇನು ಮಾಡ್ತೀನಿ ಅಂದರೆ, ಐ ವಿಲ್ ಗೋ ಫಾರ್ ದಿ, ಹೇಗೆ ಮಾಡ್ಬೋದಂದರೆ ನೋಡಿ, ಐ ವಿಲ್ ಶೇಡ್ ಇಟ್. ಏನು ಮಾಡ್ತೀನಿ, ಐ ವಿಲ್ ಶೇಡ್ ಇಟ್. ಯಾವುದ್ಯಾವುದನ್ನು ಶೇಡ್ ಮಾಡ್ತೀನಿ, ಇಲ್ಲಿ ನಮಗೆ ಬೌಂಡ್ರಿ ಏನಪ್ಪ ಇದೆ ಅಂದರೆ, ಬೌಂಡ್ರಿ ಏನಿದೆ ಅನ್ನೋದನ್ನು ನೋಡ್ಕೊಳ್ಳೋಣ. ಈಗ ನಮಗೆ ಓಲ್ ಸ್ಯಾಂಪಲ್ ಸ್ಪೇಸು ಬೌಂಡ್ರಿ ಇತ್ತು, ಈ ಥರ ಓಲ್ ಸ್ಯಾಂಪಲ್ ಸ್ಪೇಸು ಬೌಂಡ್ರಿ ಇತ್ತು, ಸರಿನಾ? ಇದರಲ್ಲಿ ನನಗೆ ಆಲ್ರೆಡಿ ಗೊತ್ತಿರೋದು ಈವನ್ ನಂಬರ್ ಬರುತ್ತೆ ಅಂತ. ಹಾಗಾದರೆ ನಾವು ಈವನ್ ನಂಬರ್ ಬರುತ್ತೆ ಅನ್ನೋದಾದರೆ ಈ ಓಲ್ ಸ್ಯಾಂಪಲ್ ಸ್ಪೇಸನ್ನು ಯಾವುದು ಬರುತ್ತೆ ಅಂತ ಗೊತ್ತಿದೆಯೋ ಅಷ್ಟಕ್ಕೆ ರೆಡ್ಯೂಸ್ ಮಾಡ್ಕೋಬೇಕು. ಅಂದರೆ ಇದು ಬೇಕಾಗಿಲ್ಲ, ಇದು ಬೇಕಾಗಿಲ್ಲ, ಇದು ಬೇಕಾಗಿಲ್ಲ. ನಮಗೆ ಓಲ್ ಸ್ಯಾಂಪಲ್ ಸ್ಪೇಸಲ್ಲಿ ಯಾವುದು ಕಂಡೀಷನ್ ಹಾಕಿರ್ತಾರೆ ಅಷ್ಟನ್ನು ಮಾತ್ರ ಬಿಟ್ಕೊಂಡು ಇನ್ನು ಉಳಿದವೆಲ್ಲ ರಿಮೂವ್ ಮಾಡಬೇಕು. ಈಗ ನೋಡಿ, ಇವು ರಿಮೂವ್ ಮಾಡಿದಟ್ಟಿಗೆ ನಮಗೆ ಬಿ ಒಳಗೆ ಉಳ್ಕೊಳ್ಳೋದು 2 ಮಾತ್ರ. ಒಟ್ಟು ಎಲಿಮೆಂಟ್ ಇರೋದೆಷ್ಟು 3. ಹಾಗಾದರೆ ವಾಟ್ ಈಸ್ ದ ಈಗ ನಾವು ಎಸ್ ಅಂತ ತಗೊಳ್ಳಲ್ಲ, ಏನೇ ತಗೋತೀವಿ. ಎಸ್ ಅಂತ ತಗೊಳ್ಳೋದು ನಾವೇನು ತಗೋತೀವಿ, ಎ ತಗೋತೀವಿ. ಹಾಗಾದರೆ ಎ ಇಟ್ ಈಸ್ ಆನ್ ಈವನ್ ನಂಬರ್ ಅಂತ ಗೊತ್ತಿದ್ದು ಫಸ್ಟ್ 3 ನಂಬರ್ ಚಾನ್ಸ್ ಎಷ್ಟಪ್ಪ ಅಂದರೆ 1/2 ಅಂತ ಆಗುತ್ತೆ. ಇದರ ಪ್ರೊಬಾಬಿಲಿಟಿ ನೋಡಿ 1/2 ಅಂತ ಆಗುತ್ತೆ. ಇದನ್ನೇ ನಾವು ಕಂಪ್ಲೀಟ್ ಸ್ಯಾಂಪಲ್ ಸ್ಪೇಸಿಗೆ ಎಕ್ಸ್ಟೆಂಡ್ ಮಾಡಿದರೆ ನೋಡಿ, ಈ 2 ಅಂತ ಇಲ್ಲಿ ಬಂದಿದೆಯಲ್ಲ, ಇದು ದಿಸ್ ಈಸ್ ದ ಕಾಮನ್ ಈವೆಂಟ್ ಸ್ಯಾಂಪಲ್ ಪಾಯಿಂಟ್ ಫಾರ್ ಎ ಆ್ಯಂಡ್ ಬಿ. ಕಾಮನ್ ಸ್ಯಾಂಪಲ್ ಪಾಯಿಂಟ್ ಫಾರ್ ಎ ಆ್ಯಂಡ್ ಬಿ ಅಂತ ಆಗುತ್ತೆ, ಹೌದಲ್ವಾ? ಸೊ ಹಾಗಾಗಿ ನಾವು ಇದರ ಸ್ಯಾಂಪಲ್ ಸ್ಪೇಸ್ ನೋಡಿ, ಜನರಲ್ಲಾಗಿ ನಾವು ಹೀಗೆ ಬರಿತೀವಿ. ಹೇಗೆ ಬರಿತೀವಿ ಗೊತ್ತಾ? ವಿ ಆರ್ ಗೋಯಿಂಗ್ ಟು ರೈಟ್ ಲೈಕ್ ದಿಸ್. ಪ್ರೊಬಾಬಿಲಿಟಿ ಆಫ್ ಎ ಗಿವನ್ ಬಿ ಅಂತ ಓದಬೇಕು. ಎ ಗಿವನ್ ಬಿ ಇದು ಒಂದು ಪಾಸಿಬಿಲಿಟಿ. ಇನ್ನೊಂದು ಪ್ರೊಬಾಬಿಲಿಟಿ ಆಫ್ ಬಿ ಗಿವನ್ ಎ ಅಂತ ಓದೋದು. ಪ್ರೊಬಾಬಿಲಿಟಿ ಆಫ್ ಬಿ ಗಿವನ್ ಎ ಅಂದರೆ ಬಿ ಅಂದರೆ ನನಗೆ ಗೊತ್ತು ಫಸ್ಟ್ 3 ನಂಬರಲ್ಲೇ ಬಂದಿದೆ ಅಂತ, ಹಾಗಾದರೆ ಈವನ್ ನಂಬರ್ ಬರೋ ಅಂಥ ಸಾಧ್ಯತೆ ಎಷ್ಟು. ಎರಡನೇದಿದು ನನಗೆ ಗೊತ್ತು ಇಟ್ ಈಸ್ ಎ ಈವನ್ ನಂಬರ್ ಅಂತ, ಹಾಗಾದರೆ ಫಸ್ಟ್ 3 ನಂಬರ್ ಬರೋ ಅಂಥ ಪ್ರೊಬಾಬಿಲಿಟಿ ಎಷ್ಟು ಅಂತ.
ಸೊ ಇದಕ್ಕೆ ನಮ್ಮ ಹತ್ರ ಇರೋಂಥ ಫಾರ್ಮುಲಾ ಏನಪ್ಪ ಅಂದರೆ ಪ್ರೊಬ್ಯಾಬಿಲಿಟಿ ಆಫ್ ಎ ಗಿವನ್ ಬಿ ಈಸ್ ಸೇಮ್ ಆ್ಯಸ್ ಪ್ರೊಬ್ಯಾಬಿಲಿಟಿ ಆಫ್ ಎ ಇಂಟರ್ಸೆಕ್ಷನ್ ಬಿ ಡಿವೈಡೆಡ್ ಬೈ ಪ್ರೊಬ್ಯಾಬಿಲಿಟಿ ಆಫ್ ಬಿ ಅಂತ ಆಗುತ್ತೆ. ಗೊತ್ತಾಯ್ತಾ? ಸೊ ಇದನ್ನೇ ನಾವು ಏನು ಪ್ರೊಬ್ಯಾಬಿಲಿಟಿ ಸ್ಯಾಂಪಲ್ ಸ್ಪೇಸ್ ಇತ್ತು ಅದನ್ನು ಕಂಡೀಷನ್ ಮೇಲೆ ರೆಡ್ಯೂಸ್ ಮಾಡಿ ಪ್ರೊಬ್ಯಾಬಿಲಿಟಿ ಕಂಡುಹಿಡಿಯೋದನ್ನೇ ನಾವು ಕಂಡೀಷನಲ್ ಪ್ರೊಬ್ಯಾಬಿಲಿಟಿ ಅಂತ ಕರಿತೀವಿ. ನಾವೇನಂತ ಕರಿತೀವಿ? ಕಂಡೀಷನಲ್ ಪ್ರೊಬ್ಯಾಬಿಲಿಟಿ ಅಂತ ಕರಿತೀವಿ. ಸೊ ನೀವು ಯಾವ ಕಂಡೀಷನನ್ನು ಅಪ್ಲೈ ಮಾಡ್ತೀರಿ ಆ ಬೇಸಲ್ಲಿ ನಮ್ಮ ಇರೋ ಅಂಥ ಓಲ್ ಸ್ಯಾಂಪಲ್ ಸ್ಪೇಸ್ ಏನಾಗುತ್ತೆ, ಇಟ್ ಬಿಕಮ್ಸ್ ರೆಡ್ಯೂಸಿಂಗ್. ಗೊತ್ತಾಯ್ತಾ? ಹಾಗಾಗಿ ಆ ಕಂಡೀಷನನ್ನು ನಾವು ಏನು ಅಪ್ಲೈ ಮಾಡಿರ್ತೀವಿ ಅದ್ರ ಬೇಸಲ್ಲಿ ನಾನು ಸ್ಯಾಂಪಲ್ ಸ್ಪೇಸನ್ನು ರೆಡ್ಯೂಸ್ ಮಾಡಿ ಪ್ರೊಬ್ಯಾಬಿಲಿಟಿ ಕಂಡುಹಿಡಿಯೋದ್ರಿಂದ ವಿ ಕಾಲ್ ದಿಸ್ ಇಸ್ ಎ ಪ್ರೊಬ್ಯಾಬಿಲಿಟಿ, ದಟ್ ಈಸ್ ಕಂಡೀಷನಲ್ ಪ್ರೊಬ್ಯಾಬಿಲಿಟಿ ಅಂತ ಕರಿತೀವಿ. ಇದಕ್ಕೆ ಡೆಫಿನಿಷನ್ ಬರೆಯೋಣ. ಬರ್ಕೊಳ್ಳಿ ಹಾಗೆಯೇ ಹೆಡ್ಡಿಂಗು ಕಂಡೀಷನಲ್ ಪ್ರೊಬ್ಯಾಬಿಲಿಟಿ ಅಂತ ಬರೆದು ಬರೀರಿ. ಇಫ್ ಇ ಆ್ಯಂಡ್ ಎಫ್ ಆರ್ ಟೂ ಈವೆಂಟ್ಸ್, ಇಫ್ ಇ ಆ್ಯಂಡ್ ಎಫ್ ಆರ್ ಟೂ ಈವೆಂಟ್ಸ್ ಅಸೋಸಿಯೇಟೆಡ್ ವಿತ್ ದಿ, ನೋಡಿ ಇ ಆ್ಯಂಡ್ ಎಫ್ ಅಂತ ಬರೆದ್ರೂ ಒಂದೇ, ಎ ಆ್ಯಂಡ್ ಬಿ ಅಂತ ಬರೆದ್ರೂ ಒಂದೇ. ನಿಮಗೆ ಅಲ್ಲಿ ಲೆಟರ್ ಭಾಳ ಇಂಪಾರ್ಟೆಂಟ್ ಅಲ್ಲ, ಬಟ್ ಕಾನ್ಸೆಪ್ಟ್ ಇಂಪಾರ್ಟೆಂಟು. ಸೊ ಬರೀರಿ ಹೀಗೇನೆ, ಇಫ್ ಇ ಆ್ಯಂಡ್ ಎಫ್ ಆರ್ ಟೂ ಈವೆಂಟ್ಸ್ ಅಸೋಸಿಯೇಟೆಡ್ ವಿತ್ ದಿ ಸೇಮ್ ಸ್ಯಾಂಪಲ್ ಸ್ಪೇಸ್, ಅಂದರೆ ಒಂದೇ ಸ್ಯಾಂಪಲ್ ಸ್ಪೇಸ ಸಬ್ಸೆಟ್ ಆಗಿರಬೇಕು ಅವು. ಸೇಮ್ ಸ್ಯಾಂಪಲ್ ಸ್ಪೇಸ್ ಆಫ್ ಎ ರ್ಯಾಂಡಮ್ ಎಕ್ಸ್ಪಿರಿಮೆಂಟ್, ಆಫ್ ಎ ರ್ಯಾಂಡಮ್ experiment, the conditional probability of the event E, the conditional probability of the event E given that F has occurred, given that F has occurred, that is ಅದನ್ನೇ ನಾವು ಹೀಗೆ ಬರಿತೀವಿ. ಹೇಗೆ ಬರಿತೀವಿ ಅಂತ ಗೊತ್ತದು? ಅದನ್ನೇ ನಾವು ಹೆಂಗೆ ಬರಿತೀವಿ? ಹೀಗೆ ನೋಡಿ, ಪ್ರೊಬ್ಯಾಬಿಲಿಟಿ ಆಫ್ ಇ ಗಿವನ್ ಎಫ್ ಅಂತ ಓದಬೇಕು. ಬೈ ಡಿವೈಡೆಡ್ ಬೈ ಆ ಥರ ಓದಬಾರ್ದು. ಪ್ರೊಬ್ಯಾಬಿಲಿಟಿ ಆಫ್ ಇ ಗಿವನ್ ಎಫ್ ಅಂತ ನೀವು ಓದಬೇಕು ಅದನ್ನು. ದಟ್ ಈಸ್ ಪ್ರೊಬ್ಯಾಬಿಲಿಟಿ ಆಫ್ ಇ ಗಿವನ್ ಎಫ್ ಈಸ್ ಗಿವನ್ ಬೈ probability of E given F is given by, ನೋಡಿ ನಾನು ಎಕ್ಸ್ಪ್ಲೈನ್ ಮಾಡ್ದಂಗೆ probability of E given F is same as cardinality of E intersection F, cardinality of E intersection F divided by ನಮ್ಮ ಸ್ಯಾಂಪಲ್ ಸ್ಪೇಸು ರೆಡ್ಯೂಸ್ ಆಗೋದು ಯಾವುದಕ್ಕೆ? ಎಫ್ ರೆಡ್ಯೂಸ್ ಆಗಿಬಿಡುತ್ತೆ ಕಂಡೀಷನ್ ಅಪ್ಲೈ ಮಾಡಿದಾಗ. ಕಾರ್ಡಿನಾಲಿಟಿ ಆಫ್ ಎಫ್ ಅಂತ ಆಗುತ್ತೆ. ಸೊ ಇದನ್ನೇ ನಾವು ಎಂಟೈರ್ ಸ್ಯಾಂಪಲ್ ಸ್ಪೇಸಿಗೆ ನಾನು ಎಕ್ಸ್ಟೆಂಡ್ ಮಾಡಿದರೆ ನಾವೇನು ಮಾಡ್ತಾಯಿದ್ದೀವಿ? ನ್ಯೂಮರೇಟರ್ ಡಿನಾಮಿನೇಟ್ರಲ್ಲಿ ಕಾರ್ಡಿನಾಲಿಟಿ ಆಫ್ ಎಸ್ಸನ್ನ ಮಲ್ಟಿಪ್ಲೈ ಆ್ಯಂಡ್ ಡಿವೈಡ್ ಮಾಡ್ತಾಯಿದ್ದೀನಿ. ಹಾಗಾಗಿ ನಮಗೆ ಈ ಥರ ಬರುತ್ತೆ. ಇದನ್ನೇ ನಾವು ಪ್ರೊಬ್ಯಾಬಿಲಿಟಿ ಆಫ್ ಇ ಇಂಟರ್ಸೆಕ್ಷನ್ ಎಫ್ ಡಿವೈಡೆಡ್ ಬೈ ಪ್ರೊಬ್ಯಾಬಿಲಿಟಿ ಆಫ್ ಎಫ್ ಅಂತ ಕರಿತೀವಿ. ಇಲ್ಲಿ ಒಂದೇನಪ್ಪ ಅಂದರೆ ಪ್ರೊಬ್ಯಾಬಿಲಿಟಿ ಆಫ್ ಎಫ್ ಝೀರೋ ಆಗಬಾರ್ದು, ಯಾಕೆಂದರೆ ನಮಗೆ ಡಿನಾಮಿನೇಟ್ರಲ್ಲಿ ಯಾವುದೇ ಝೀರೋ ಆಗಬಾರ್ದು. ಹಾಗಾಗಿ ದಿಸ್ ಈಸ್ ದ ಡೆಫಿನಿಷನ್. ಕಂಡೀಷನಲ್ ಪ್ರೊಬ್ಯಾಬಿಲಿಟಿ ಡೆಫಿನಿಷನ್ ಅಂದರೆ ನೀವು ಈ ಫಾರ್ಮುಲಾ ನೆನ್ಪಿಡ್ಕೋಬೇಕು. ಪ್ರೊಬ್ಯಾಬಿಲಿಟಿ ಆಫ್ ಇ ಗಿವನ್ ಎಫ್ ಈಕ್ವಲ್ ಟು ಪ್ರೊಬ್ಯಾಬಿಲಿಟಿ ಆಫ್ ಇ ಇಂಟರ್ಸೆಕ್ಷನ್ ಎಫ್ ಡಿವೈಡೆಡ್ ಬೈ ಪ್ರೊಬ್ಯಾಬಿಲಿಟಿ ಆಫ್ ಎಫ್ ಅಂತ. ಸೊ ಇದನ್ನು ನೆನ್ಪಿಡ್ಕೊಂಡ್ರೆ ಇದು ನಮ್ಮ ಕಂಡೀಷನಲ್ ಪ್ರೊಬ್ಯಾಬಿಲಿಟಿನ ಓಟ್ಸ್ ಗುಡ್ ಮಾಡುತ್ತೆ. ಯಾವಾಗ ನಾವು ಸ್ಯಾಂಪಲ್ ಸ್ಪೇಸನ್ನು ರೆಡ್ಯೂಸ್ ಮಾಡ್ತೀವಿ ಆಗ ಅದು ಈ ಥರ ರೆಡ್ಯೂಸ್ ಆಗುತ್ತೆ.
ನೆಕ್ಸ್ಟು ಇದಕ್ಕೊಂದಷ್ಟು ಪ್ರಾಪರ್ಟಿಗಳಿದೆ. ಕಂಡೀಷನಲ್ ಪ್ರೊಬ್ಯಾಬಿಲಿಟಿಗೆ ಪ್ರಾಪರ್ಟಿಗಳಿದೆ, ಅವನ್ನ ಬರಿತಾ ಹೋಗೋಣ, ಒನ್ ಬೈ ಒನ್ ಬರ್ಕೊಳ್ತಾ ಹೋಗಿ. ಹಾಗೆಯೇ ಪ್ರಾಪರ್ಟೀಸ್ ಆಫ್ ಕಂಡೀಷನಲ್ ಪ್ರೊಬ್ಯಾಬಿಲಿಟಿ. ಪ್ರಾಪರ್ಟೀಸ್ ಆಫ್ ಕಂಡೀಷನಲ್ ಪ್ರೊಬ್ಯಾಬಿಲಿಟೀಸ್ ಏನು ಹೇಳುತ್ತೆ? ಒಂದನೇದು, ಲೆಟ್ ಇ ಆ್ಯಂಡ್ ಎಫ್ ಬಿ ಈವೆಂಟ್ಸ್ ಆಫ್ ಎ ಸ್ಯಾಂಪಲ್ ಸ್ಪೇಸ್ ಎಸ್. ಲೆಟ್ ಇ ಆ್ಯಂಡ್ ಎಫ್ be events of a sample space S of an experiment, then probability of whole sample space given F is always equal to 1. Probability of S given F is always is equal to 1. ಯಾಕೆ ಅಂತ ನೋಡೋಣ. ಯಾಕಪ್ಪ ಅಂದರೆ ಬರ್ಕೊಳ್ಳಿ ಪ್ರೂಫು. ವಿ ನೋ ದಟ್ ಪ್ರೊಬ್ಯಾಬಿಲಿಟಿ ಆಫ್ ಎಸ್ ಗಿವನ್ ಎಫ್, ನಮ್ಮ ಡೆಫಿನೇಷನ್ ಪ್ರಕಾರ ಪ್ರೊಬ್ಯಾಬಿಲಿಟಿ ಆಫ್ ಎಸ್ ಇಂಟರ್ಸೆಕ್ಷನ್ ಎಫ್ ನೋಡಿ, ಪ್ರೊಬ್ಯಾಬಿಲಿಟಿ ಆಫ್ ಎಸ್ ಇಂಟರ್ಸೆಕ್ಷನ್ ಎಫ್ ಡಿವೈಡೆಡ್ ಬೈ ಪ್ರೊಬ್ಯಾಬಿಲಿಟಿ ಆಫ್ ಎಫ್. ಹೌದಲ್ವಾ? ಹಾಗಾದರೆ ಎಸ್ ಇಂಟರ್ಸೆಕ್ಷನ್ ಎಫ್ ಏನಾಗುತ್ತೆ? ಎಸ್ ಇಸ್ ಎ ಹೋಲ್ ಸ್ಯಾಂಪಲ್ ಸ್ಪೇಸ್, ಎಫ್ ಇಸ್ ಎ ಸಬ್ಸೆಟ್ ಆಫ್ ಸ್ಯಾಂಪಲ್ ಸ್ಪೇಸ್. ಇಂಟರ್ಸೆಕ್ಷನ್ ತಗೊಂಡಾಗ ಅದೇ ಸಬ್ಸೆಟ್ಟು ವಾಪಸ್ ಬರುತ್ತೆ, ಅಂದರೆ ಎಫ್ ಎ ಆಗಿಬಿಡುತ್ತೆ. ಹಾಗಾದರೆ ನ್ಯೂಮರೇಟರ್ ಇಸ್ ಪ್ರೊಬ್ಯಾಬಿಲಿಟಿ ಆಫ್ ಎಫ್ ಡಿವೈಡೆಡ್ ಬೈ ದಟ್ ಈಸ್ ಆಲ್ಸೋ ಡಿನಾಮಿನೇಟರ್ ಪ್ರೊಬ್ಯಾಬಿಲಿಟಿ ಆಫ್ ಎಫ್. ಅಲ್ಲಿಗೆ ನಮ್ಮ ಉತ್ತರ ಏನಾಗುತ್ತೆ? ಎರಡೂ ಈಕ್ವಲ್ ಇರೋದ್ರಿಂದ ಇಟ್ ಬಿಕಮ್ಸ್ 1. ಇಟ್ ಬಿಕಮ್ಸ್ 1 ಅಂದರೆ ಪ್ರೊಬ್ಯಾಬಿಲಿಟಿ ಆಫ್ ಎಸ್ ಗಿವನ್ ಎಫ್ ಅಂದರೆ ದಟ್ ಈಸ್ ಆಲ್ವೇಸ್ 1 ಅಂತ ಆಗುತ್ತೆ. ಗೊತ್ತಾಯ್ತಲ್ವಾ? ಹಾಗೆಯೇ ಪ್ರೊಬ್ಯಾಬಿಲಿಟಿ ಆಫ್ ಎಫ್ ಗಿವನ್ ಎಫ್ ಎ ನೋಡಿ, ಕೊಟ್ಟಿರೋ ಸೆಟ್ಟು ಗಿವನ್ ಎಫ್ ಎ ಕೊಟ್ಟರೆ ಪ್ರೊಬ್ಯಾಬಿಲಿಟಿ ಆಫ್ ಎಫ್ ಇಂಟರ್ಸೆಕ್ಷನ್ ಎಫ್ ಡಿವೈಡೆಡ್ ಬೈ ಪ್ರೊಬ್ಯಾಬಿಲಿಟಿ ಆಫ್ ಎಫ್ ಅಂತ ಆಗುತ್ತೆ. ದಿಸ್ ಈಸ್ ಸೇಮ್ ಆ್ಯಸ್ ಪ್ರೊಬ್ಯಾಬಿಲಿಟಿ ಆಫ್ ಎಫ್ ಡಿವೈಡೆಡ್ ಬೈ ಪ್ರೊಬ್ಯಾಬಿಲಿಟಿ ಆಫ್ ಎಫ್. ಇಟ್ ಈಸ್ ಸೇಮ್ ಆ್ಯಸ್ ಈಕ್ವಲ್ ಟು 1 ಅಂತ ಆಗುತ್ತೆ. ಅಲ್ಲಿಗೆ ನಮಗೇನು ಗೊತ್ತಾಯಿತು? ಪ್ರೊಬ್ಯಾಬಿಲಿಟಿ ಆಫ್ ಎಸ್ ಗಿವನ್ ಎಫ್ ಈಕ್ವಲ್ ಟು ಪ್ರೊಬ್ಯಾಬಿಲಿಟಿ ಆಫ್ ಎಫ್ ಗಿವನ್ ಎಫ್ ಈಕ್ವಲ್ ಟು 1 ಅಂತ ಆಯಿತು. ಈಕ್ವಲ್ ಟು ಏನಾಯಿತು? 1 ಅಂತ ಆಯಿತು. ದಿಸ್ ಇಸ್ ದ ಒನ್ ಪ್ರಾಪರ್ಟಿ. ನಾವು ವಿಲ್ ಗೋ ಫಾರ್ ದಿ ಸೆಕೆಂಡ್ ಪ್ರಾಪರ್ಟಿ. ಏನು ಹೇಳುತ್ತೆ ಸೆಕೆಂಡ್ ಪ್ರಾಪರ್ಟಿ? ಇಫ್ ಎ ಆ್ಯಂಡ್ ಬಿ ಆರ್ ಎನಿ ಟೂ ಈವೆಂಟ್ಸ್, ಇಫ್ ಎ ಆ್ಯಂಡ್ ಬಿ ಆರ್ ಎನಿ ಟೂ ಈವೆಂಟ್ಸ್ ಆಫ್ ಎ ಸ್ಯಾಂಪಲ್ ಸ್ಪೇಸ್ ಎಸ್, of a sample space S, and F is an event, and F is an event of S such that F probability of F not equal to 0, then probability of you know A union B given F, A union B given F is equal to probability of A given F plus probability of B given F minus probability of A intersection B given F. ನೋಡಿ, ಇಲ್ಲಿ ಭಾಳ ಸಿಂಪಲ್ಲಾಗಿ ನೆನ್ಪಿಡ್ಕೋಬೋದು ನಾವು. ಸೊ ನಾವು ನಿನ್ನೆ ಕ್ಲಾಸಲ್ಲಿ ಮಾಡಿದ್ದೀವಿ. ಪ್ರೊಬ್ಯಾಬಿಲಿಟಿ ಆಫ್ ಎ ಯೂನಿಯನ್ ಬಿ ಇದ್ದರೆ ಏನು ಬರೆದಿದ್ವಿ? ಪ್ರೊಬ್ಯಾಬಿಲಿಟಿ ಆಫ್ ಎ ಪ್ಲಸ್ ಪ್ರೊಬ್ಯಾಬಿಲಿಟಿ ಆಫ್ ಬಿ ಮೈನಸ್ ಪ್ರೊಬ್ಯಾಬಿಲಿಟಿ ಆಫ್ ಎ ಇಂಟರ್ಸೆಕ್ಷನ್ ಬಿ ಅಂತ ಬರೆದಿದ್ವಲ್ಲ. ಅದಕ್ಕೆಲ್ಲವಕ್ಕೂ ಗಿವನ್ ಎಫ್ ಹಾಕೊಂಡ್ರೆ ಅದೇ ಫಾರ್ಮುಲಾ. ಗೊತ್ತಾಯ್ತಲ್ವಾ? ಇದರಲ್ಲಿ ನಾವು ಇನ್ ಪರ್ಟಿಕ್ಯುಲರ್ ನೋಡಿ, ಇನ್ ಪರ್ಟಿಕ್ಯುಲರ್ ಇಫ್ ಎ ಆ್ಯಂಡ್ ಬಿ ಆರ್ ಡಿಸ್ಜಾಯಿಂಟ್ ಈವೆಂಟ್ಸ್,
ಅಂದರೆ ಮ್ಯೂಚುವಲಿ ಎಕ್ಸ್ಕ್ಲೂಸಿವ್ ಈವೆಂಟ್ಸ್ ಏನಾರ ಆದರೆ ಅದನ್ನು ನಾವು ಹೀಗೆ ಬರಿಬೋದು. ದೆನ್ ಪ್ರೊಬ್ಯಾಬಿಲಿಟಿ ಆಫ್ ಎ ಯೂನಿಯನ್ ಬಿ ಗಿವನ್ ಎಫ್ ಈಕ್ವಲ್ ಟು ಪ್ರೊಬ್ಯಾಬಿಲಿಟಿ ಆಫ್ ಎ ಗಿವನ್ ಎಫ್ ಪ್ಲಸ್ ಪ್ರೊಬ್ಯಾಬಿಲಿಟಿ ಆಫ್ ಬಿ ಗಿವನ್ ಎಫ್. ಯಾಕೆ ಇನ್ನೊಂದು ಟರ್ಮ್ ಬರಲ್ಲ ಅಂದರೆ ದಟ್ ಬಿಕಮ್ಸ್ ಝೀರೋ. ಮೂರನೇ ಟರ್ಮ್ ಏನಿತ್ತದು ಝೀರೋ ಆಗುತ್ತೆ. ಹಾಗಾಗಿ ಇವೆರಡೇ ನಮಗೆ ಬರುತ್ತೆ. ಸೊ ಇದು ಅಷ್ಟೇ, ಸೇಮ್ ನೆನ್ನೆ ಏನು ಮಾಡೋದು ಅದೇ ಥರ ವರ್ಕೌಟ್ ಮಾಡ್ತಾ ಹೋದರೆ ನಿಮ್ಗೆ ಉತ್ತರ ಬರುತ್ತೆ. ಬೇಕಂದರೆ ನೀವು ಪ್ರೂಫನ್ನ ನೋಡ್ಕೊಳ್ಳಿ, ಇಲ್ಲೇ ಇದೆ, ಹೇಗೆ ಮಾಡ್ಕೋಬೇಕು ಅಂತ ಜಸ್ಟ್ ಗೋ ಥ್ರೂ ದ್ಯಾಟ್. ಓಕೆನಾ? ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲೂ ಇದೆ, ಹಾಗಾಗಿ ಅದನ್ನೊಂದು ನೆನಪಿಟ್ಕೊಳ್ಳಿ. ಮೂರನೇದು ಏನಪ್ಪ ಅಂದರೆ ಪ್ರೊಬ್ಯಾಬಿಲಿಟಿ ಆಫ್ ಇ ಡ್ಯಾಶ್ ಅಂದರೆ ಕಾಂಪ್ಲಿಮೆಂಟ್. ಪ್ರೊಬ್ಯಾಬಿಲಿಟಿ ಆಫ್ ಇ ಡ್ಯಾಶ್ ಗಿವನ್ ಎಫ್ ಈಸ್ ಸೇಮ್ ಆ್ಯಸ್ 1 ಮೈನಸ್ ಪ್ರೊಬ್ಯಾಬಿಲಿಟಿ ಆಫ್ ಇ ಗಿವನ್ ಎಫ್. ನೆನ್ನೆ ನೋಡಿದ್ವಿ ಪ್ರೊಬ್ಯಾಬಿಲಿಟಿ ಆಫ್ ಎ ಡ್ಯಾಶ್ ಅಂದರೆ ಪ್ರೊಬ್ಯಾಬಿಲಿಟಿ ಆಫ್ ಎ ಕಾಂಪ್ಲಿಮೆಂಟ್ ಅಥವಾ ಡ್ಯಾಶ್ ಅಂದರೆ ವಿ ಯೂಸ್ ಟು ರೈಟ್ 1 ಮೈನಸ್ ಪ್ರೊಬ್ಯಾಬಿಲಿಟಿ ಆಫ್ ಎ, 1 ಮೈನಸ್ ಪ್ರೊಬ್ಯಾಬಿಲಿಟಿ ಆಫ್ ಎ. ಬಟ್ ಇವತ್ತು ಗಿವನ್ ಎಫ್ ಇಲ್ಲೂ ಬರುತ್ತೆ, ಇಲ್ಲೂ ಗಿವನ್ ಎಫ್ ಬರುತ್ತೆ. ಗೊತ್ತಾಯ್ತಾ? ಎರಡೂ ಕಡೆ ಗಿವನ್ ಎಫ್ ಬರುತ್ತೆ. ಅದೇ ನಮಗೆ ಫಾರ್ಮುಲಾ. ಅಲ್ಲಿದು ಏನಿದೆ ಅದೇ ಥರ ಎಲ್ಲವಕ್ಕೂ ಕಂಡೀಷನ್ ಅಲ್ಲಿ ಅಪ್ಲೈ ಆಗುತ್ತೆ. ನೋಡಿ, ನಿಮಗೆ ನೆನ್ನೆ ಮಾಡಿದ್ದು ಏನು ಫಾರ್ಮುಲಾ ಇದೆ ಅವೇ ವಿತ್ ಗಿವನ್ ಕಂಡೀಷನ್. ಗಿವನ್ ಎಫ್ ಅಂತ ಹಾಕ್ಕೊಂಡ್ರೆ ಉತ್ತರ ಬರುತ್ತೆ. ನೋಡಿ, ಇದಕ್ಕೂ ಪ್ರೂಫ್ ಇಷ್ಟೇ. ವಿ ನೋ ದಟ್ ಪ್ರೊಬ್ಯಾಬಿಲಿಟಿ ಆಫ್ ಎಸ್ ಗಿವನ್ ಎಫ್ ಈಸ್ ಈಕ್ವಲ್ ಟು 1. ಪ್ರೊಬ್ಯಾಬಿಲಿಟಿ ಆಫ್ ಎಸ್ನ ಇ ಯೂನಿಯನ್ ಇ ಡ್ಯಾಶ್ ಅಂತ ಬರಿಬೋದು. ಗಿವನ್ ಎಫ್ ಇ ಯೂನಿಯನ್ ಇ ಡ್ಯಾಶ್ ಅಂದರೆ ಇಟ್ ಈಸ್ ಎ ಡಿಸ್ಜಾಯಿಂಟ್ ಸೆಟ್, ಅಂದರೆ ಮ್ಯೂಚುವಲಿ ಎಕ್ಸ್ಕ್ಲೂಸಿವ್. ಈ ಥರ ನಾವು ಫಾರ್ಮುಲಾನ ಬಳಸ್ಬೋದು. ಗೊತ್ತಾಯ್ತಾ? ಈ ಫಾರ್ಮುಲಾ ಬಳಸಾದ್ಮೇಲೆ ನಾವೇನು ಮಾಡ್ತೀವಿ, ಫಸ್ಟು ಈ ಟರ್ಮ್ನ ಲೆಫ್ಟ್ ಸೈಡ್ ಉಳಿಸ್ಕೊಳ್ಳಿ, ಇದನ್ನು ಈ ಕಡೆ ಕಳಿಸಿ. ಕಳಿಸಿದರೆ ನಮಗೆ ಬರೋ ಉತ್ತರ ಏನಾಗುತ್ತೆ ಗೊತ್ತಾ? ಈ ಉತ್ತರ ಬಂದ್ಬಿಡುತ್ತೆ. ಗೊತ್ತಾಯ್ತಾ? ಸೊ ಇದು ನಮಗೆ ಭಾಳ ಇಂಪಾರ್ಟೆಂಟಾಗಿ ತಿಳ್ಕೊಳ್ಳೋ ಅಂಥ ಫಾರ್ಮುಲಾ. ನೋಡಿ, ಇದ್ರ ಮೇಲೆ ನಮಗೆ 1 ಮಾರ್ಕ್ಸಿನ ಪ್ರಶ್ನೆ ಹೆಚ್ಚಿಂದಾಗಿ ಕೇಳ್ತಾರೆ. ನಿಮ್ಮ ಕ್ವಶನ್ ಪೇಪರ್ನಲ್ಲಿ 10ನೇ ಕ್ವಶನ್ನು ಸಾಮಾನ್ಯವಾಗಿ ಕಂಡೀಷನಲ್ ಪ್ರೊಬ್ಯಾಬಿಲಿಟಿ ಮೇಲೆ ಬರುತ್ತೆ. ದಟ್ ಈಸ್ ಫಾರ್ 1 ಮಾರ್ಕ್ಸ್. ಯಾವ ರೀತಿ ಪ್ರಶ್ನೆ ಕೇಳ್ತಾರೆ ಅಂದರೆ ಇಲ್ಲಿದೆ ನೋಡಿ, 1ನೇ ಪ್ರಶ್ನೆ. ಹಾಗೆ ಬರ್ಕೊಳ್ತಾ ಬರೀರಿ. ಇಫ್ ಪ್ರೊಬ್ಯಾಬಿಲಿಟಿ ಆಫ್ ಎ, ಇಫ್ ಪ್ರೊಬ್ಯಾಬಿಲಿಟಿ ಆಫ್ ಎ ಈಕ್ವಲ್ ಟು 7/13, ಪ್ರೊಬ್ಯಾಬಿಲಿಟಿ ಆಫ್ ಬಿ ಈಕ್ವಲ್ ಟು 9/13 and probability of A intersection B equal to 4/13. ಪ್ರಶ್ನೆ ಏನು? ಇವ್ಯಾಲ್ಯೂಯೇಟ್ probability of A given B and probability of B given A. ನಿಮ್ಮ ಪರೀಕ್ಷೆನಲ್ಲಿ ಎರಡೂ ಕೇಳಲ್ಲ. 1 ಮಾರ್ಕ್ಸಿಗೆ ಅಂದರೆ ಯಾವ್ದಾದ್ರು ಒಂದು ಕೇಳ್ತಾರೆ. ಬಟ್ ನಾವಿಲ್ಲಿ ಎರಡೂ ಮಾಡೋಣ. ಯಾವ್ದು ಕೇಳ್ತಾರೆ ಅಂತ ಗೊತ್ತಿಲ್ವಲ್ಲ, ಎರಡೂ ಮಾಡೋಣ. ಗೊತ್ತಾಯ್ತಾ? ಸೊ ಎರಡೂ ಪ್ರಾಬ್ಲಮ್ನ ನಾವು ಮಾಡೋಣ. ಈಗ ನೋಡಿ, ನನಗೆ ಫಾರ್ಮುಲಾ ಗೊತ್ತಿದೆ. ಏನಂತ? ಪ್ರೊಬ್ಯಾಬಿಲಿಟಿ ಆಫ್ ಫಸ್ಟು ಎ ಗಿವನ್ ಬಿ ಅಲ್ವಾ? ಎ ಗಿವನ್ ಬಿ ಅಂದರೆ ನಮಗೆ ಗೊತ್ತಿದೆ ಪ್ರೊಬ್ಯಾಬಿಲಿಟಿ ಆಫ್ ಎ ಇಂಟರ್ಸೆಕ್ಷನ್ ಬಿ ಡಿವೈಡೆಡ್ ಬೈ ಪ್ರೊಬ್ಯಾಬಿಲಿಟಿ ಆಫ್ ಬಿ ಅಂತ. ಕರೆಕ್ಟಾ? ಪ್ರೊಬ್ಯಾಬಿಲಿಟಿ ಆಫ್ ಬಿ ಅಂತ ಗೊತ್ತಿದೆ. ನಮ್ಗೆ ಎ ಇಂಟರ್ಸೆಕ್ಷನ್ ಬಿ ಅವ್ರು ಕೊಟ್ಟಿದ್ದಾರಲ್ವಾ? ಎಷ್ಟು ಕೊಟ್ಟಿದ್ದಾರೆ? ಎ ಇಂಟರ್ಸೆಕ್ಷನ್ ಬಿನ ನಮಗೆ ಕೊಟ್ಟಿದ್ದಾರೆ. ಎಷ್ಟಪ್ಪ? 4/13. ಮತ್ತು ಬಿನೂ ಕೊಟ್ಟಿದ್ದಾರೆ. ಎಷ್ಟು? 9/13. ಎ ಇಂಟರ್ಸೆಕ್ಷನ್ ಬಿ, ಪ್ರೊಬ್ಯಾಬಿಲಿಟಿ ಆಫ್ ಎ ಇಂಟರ್ಸೆಕ್ಷನ್ ಬಿನ 4/13 ಕೊಟ್ಟಿದ್ದಾರೆ.
ಡಿವೈಡೆಡ್ ಬೈ 9/13 ಕೊಟ್ಟಿದ್ದಾರೆ. ಸರಿನಾ? ಹಾಗಾದ್ರೆ 13 ಕ್ಯಾನ್ಸಲ್ ಆಯಿತು. ನಮ್ಮ ಆನ್ಸರ್ ಎಷ್ಟು? 4/9 ಅಂತ ಬರೆದ್ರೆ ಯು ವಿಲ್ ಗೆಟ್ 1 ಮಾರ್ಕ್ಸ್. ಫಾರ್ಮುಲಾ ಹಾಕಿ 2 ಸಬ್ಸ್ಟಿಟ್ಯೂಟ್ ಮಾಡಿ 4/9 ಅಂತ ಮಾಡಿದರೆ ನಿಮಗೆ 1 ಮಾರ್ಕ್ಸ್ ಬರುತ್ತೆ. 4/9 ನೋಡಿ, ನಾನಿಲ್ಲಿ ಆನ್ಸರ್ ಬರೆದಿದ್ದೀನಿ, ಕಾಣಿಸುತ್ತಾ? ಜಸ್ಟ್ ಆನ್ಸರ್ ನಾನಿಲ್ಲಿ ಬರ್ಕೊಂಡಿದ್ದೆ 4/9 ಅಂತ. ಹಾಗೆ ಬಿ ಗಿವನ್ ಎ ಮಾಡಿದರೆ ಎಷ್ಟು ಬರುತ್ತೆ ಅಂತ ನೋಡೋಣ. ಬಿ ಗಿವನ್ ಎ ಮಾಡಿದರೆ ಎಷ್ಟು ಬರುತ್ತೆ ಅಂತ. ಇದು 4/13. ಈಗ ಬಿ ಗಿವನ್ ಎ ಮಾಡ್ತಾ ಇದ್ದೀನಿ. ಪ್ರೊಬ್ಯಾಬಿಲಿಟಿ ಆಫ್ ಬಿ ಗಿವನ್ ಎ ಫಾರ್ಮುಲಾ ನೆನಪು ಮಾಡ್ಕೊಳ್ಳಿ. ಇಟ್ ಈಸ್ ಸೇಮ್ ಆಸ್ ಪ್ರೊಬ್ಯಾಬಿಲಿಟಿ ಆಫ್ ಎ ಇಂಟರ್ಸೆಕ್ಷನ್ ಬಿ divided by probability of A. This is same as 4/13 divided by ಇದೆಷ್ಟಿದೆ ಇದು 7/13. 13 ಕ್ಯಾನ್ಸಲ್ ಆದರೆ ಉತ್ತರ 4/7 ಅಂತ ಬರುತ್ತೆ. ಒಂದನೇದು 4/9, ಎರಡನೇದು 4/7. ನೋಡಿ, ಯಾವುದಾದ್ರು ಒಂದನ್ನು 1 ಮಾರ್ಕ್ಸ್ಗೆ ನಿಮಗೆ ಕೇಳ್ತಾರೆ. ಗೊತ್ತಾಯ್ತಾ? ಅದೇ ಥರ ಇನ್ನೂ ಒಂದು ಪ್ರಾಬ್ಲಮ್ ಇದೆ ನೋಡಿ. ಇಲ್ಲಿ ನಾನಿಲ್ಲಿ ಬಿ ಅಂತ ಬರ್ಕೊಂಡಿದ್ನಲ್ಲ, ಇದು ಇಫ್ ಪ್ರೊಬ್ಯಾಬಿಲಿಟಿ ಆಫ್ ಪಿ ಆಫ್ ಇ ಇಸ್ ಈಕ್ವಲ್ ಟು 0.6, ಪ್ರೊಬ್ಯಾಬಿಲಿಟಿ ಆಫ್ ಎಫ್ ಈಕ್ವಲ್ ಟು 0.3, probability of E intersection F 0.2, probability of E intersection F 0.2. Find probability of E given F ಕೇಳ್ಬೋದು ಅಥವಾ F given E ಕೇಳ್ಬೋದು. F given E ಕೇಳ್ಬೋದು. ಈಗ ನಾನು ಬರೆದು ಬಿಡಲಾ? ಪ್ರೊಬ್ಯಾಬಿಲಿಟಿ ಆಫ್ ಇ ಗಿವನ್ ಎಫ್ನೇ ಮಾಡೋಣ. ಮೊದಲು ಯಾವುದು ಕೇಳಿರ್ತಾರೋ ಅದು ಮಾಡಿರಾಯ್ತು. ಸೊ ಏನು ಬರುತ್ತಪ್ಪ ಉತ್ತರ? ನಾನು ಫಾರ್ಮುಲಾ ಬರೀತಾ ಇದ್ದೀನಿ. ಪ್ರೊಬ್ಯಾಬಿಲಿಟಿ ಆಫ್ ಇ ಇಂಟರ್ಸೆಕ್ಷನ್ ಎಫ್ ಡಿವೈಡೆಡ್ ಬೈ ಪ್ರೊಬ್ಯಾಬಿಲಿಟಿ ಆಫ್ ಎಫ್. ಪ್ರೊಬ್ಯಾಬಿಲಿಟಿ ಆಫ್ ಇ ಇಂಟರ್ಸೆಕ್ಷನ್ ಎಫ್ ಏನಿದೆ ನಮಗೆ 0.2 ಇದೆ, ಡಿವೈಡೆಡ್ ಬೈ ಇದೆಷ್ಟಿದೆ? ಇದು ನಮಗೆ 0.3 ಇದೆ. 0.2 divided by 0.3, ಅಲ್ಲಿಗೆ ಇಟ್ ಈಸ್ 2/3. ಇಟ್ ಈಸ್ 2/3. ಹಾಗೆಯೇ ನಮಗೆ ಯಾವುದು ಪ್ರೊಬ್ಯಾಬಿಲಿಟಿ ಆಫ್ ಎಫ್ ಗಿವನ್ ಇ ಮಾಡಿದರೆ, ಪ್ರೊಬ್ಯಾಬಿಲಿಟಿ ಆಫ್ ಎಫ್ ಗಿವನ್ ಇ ಮಾಡಿದರೆ ಏನು ಬರುತ್ತಪ್ಪ? ಇ ಇಂಟರ್ಸೆಕ್ಷನ್ ಎಫ್ 0.2 ಡಿವೈಡೆಡ್ ಬೈ ಇ ಬಂದರೆ 0.6, ಅಲ್ಲಿ ಇದು 2/6. 2/6 ಅಂದರೆ 1/3. ಇದು ನೋಡಿ, ಯಾವುದಾದ್ರೂ ಒಂದನ್ನು 1 ಮಾರ್ಕ್ಸಿಗೆ ನಿಮಗೆ ಕೇಳ್ತಾರೆ. ಗೊತ್ತಾಯ್ತಾ? ನೋಡಿ, 1/3 ಈಸ್ ದ ರೈಟ್ ಆನ್ಸರ್. ಕ್ಲಿಯರಾ? ನಿಮಗೆ ಯಾವುದೇ ಕ್ವಶನ್ ಪೇಪರಲ್ಲಿ ನೋಡಿ, ನಿಮ್ಗೆ ಯಾವುದಾದ್ರೂ ಕ್ವಶನ್ ಪೇಪರ್ನ ತೆಗೆದು ನೋಡಿದಾಗ ನಿಮ್ಗೆ ಈ ಥರ 1 ಮಾರ್ಕ್ಸಿನ ಪ್ರಶ್ನೆಗಳು ಬರುತ್ತೆ. ನೋಡಿ, ಇದಕ್ಕೆ ಸಂಬಂಧಪಟ್ಟಂಗೆ ನೀವು ಇನ್ನೂ ಬೇರೆ ಥರನೂ ಕೇಳ್ತಾರೆ. ನಾನು ಅದು ಬಂದಾಗ ಹೇಳ್ತೇನೆ. ಗೊತ್ತಾಯ್ತಾ? ಇದು ಒಂದು ಆಪ್ಷನ್ನು. ನಿಮಗೆ 10ನೇ ಕ್ವಶನ್ಗೆ 1 ಮಾರ್ಕ್ಸಿಗೆ ಕೇಳೋ ಅಂಥ ಚಾನ್ಸಸ್ಸು ಈ ಥರ ಇರಬಹುದು ಅಂತ ನಮಗೀಗ ಗೊತ್ತಾಗಿದೆ. ಗೊತ್ತಾಯ್ತಾ? ಇದ್ರ ಜೊತೆಗೆ ನೀವು ಬೇರೆ ಬೇರೆ ಇನ್ನೂ ಪ್ರಾಬ್ಲಮ್ನ ಕಲಿಬೋದು. ಇನ್ನೂ ಬೇರೆ ಬೇರೆ ನಂಬರ್ಗಳನ್ನ ನೀವು ತಗೊಂಡು ಕೊಟ್ಟಿರ್ತಾರೆ, ಅದನ್ನು ನೀವು ಕ್ಲಿಯರಾಗಿ ನೋಡಿ. ಅದು ನೋಡಿದಾಗ ನಿಮಗೆ ಇದೇ ಫಾರ್ಮುಲಾ, ಎಲ್ಲಿ ನಿಮಗೆ ಪಿ ಗಿವನ್ ಎ, ಪ್ರೊಬ್ಯಾಬಿಲಿಟಿ ಆಫ್ ಎ ಗಿವನ್ ಬಿ ಅಥವಾ ಬಿ ಗಿವನ್ ಎ ಕೊಡ್ತಾರೆ, ಅಲ್ಲೆಲ್ಲ ನೀವೇನು ಮಾಡಬೇಕು? ಪ್ರೊಬ್ಯಾಬಿಲಿಟಿ ಆಫ್ ಎ ಇಂಟರ್ಸೆಕ್ಷನ್ ಬಿ ಡಿವೈಡೆಡ್ ಬೈ ಗಿವನ್ ಬಿ ಇದ್ದರೆ ಡಿವೈಡೆಡ್ ಬೈ ಪ್ರೊಬ್ಯಾಬಿಲಿಟಿ ಆಫ್ ಬಿ ಬರುತ್ತೆ. ಗಿವನ್ ಎ ಇದ್ದರೆ ಪ್ರೊಬ್ಯಾಬಿಲಿಟಿ ಆಫ್ ಡಿನಾಮಿನೇಟ್ರಲ್ಲಿ ಯಾವ್ದು ಕಾಣಿಸ್ತಾ ಇರುತ್ತೆ ಅದರದ್ದೇ ಪ್ರೊಬ್ಯಾಬಿಲಿಟಿ.
ಗೊತ್ತಾಯ್ತಾ? ಡಿನಾಮಿನೇಟ್ರಲ್ಲಿ ಯಾವ್ದು ಕಾಣಿಸ್ತಾ ಇರುತ್ತದೆ ಅದರದೇ. ನೋಡಿ ಇಲ್ಲಿ ಬಿ ಇದೆ, ನಮಗಿಲ್ಲಿ ಡಿನಾಮಿನೇಟ್ರ್ ಬಿ ಇದೆ, ಅಂದರೆ ಗಿವನ್ ಬಿ ಇದೆ. ಅದೇ ನಮಗೆ ಪ್ರೊಬ್ಯಾಬಿಲಿಟಿ ಆಫ್ ಬಿ ಕೆಳಗಡೆ ಉಳ್ಕೊಳ್ಳುತ್ತೆ. ಮೇಲ್ಗಡೆ ಕಾಮನ್ನು ಏನೋ ಪ್ರೊಬ್ಯಾಬಿಲಿಟಿ ಆಫ್ ಎ ಇಂಟರ್ಸೆಕ್ಷನ್ ಬಿ ಅನ್ನೋದು ಕಾಮನ್ ಇರುತ್ತೆ. ನೀವು ಡಿನಾಮಿನೇಟ್ರಲ್ಲಿ ಬಿ ಬರಬೇಕಾ ಎ ಬರಬೇಕಾ ಇಲ್ಲೇ ನೋಡ್ಕೊಳ್ಳಿ. ಇಲ್ಲಿ ನೋಡಿಕೊಂಡ್ರೆ ಕೆಳಗಡೆ ಯಾವುದಿರುತ್ತೆ ಅದೇ ಪ್ರೊಬ್ಯಾಬಿಲಿಟಿ. ಅರ್ಥ ಆಯ್ತಲ್ವಾ? ಇದು ನಿಮ್ಮ 1 ಮಾರ್ಕ್ಸಿಗೆ ಕೇಳ್ಬೋದಾದ ಒಂದು ಚಾನ್ಸು. ಗೊತ್ತಾಯ್ತಾ? ಇದು ಬಿಟ್ಟರೆ ಇನ್ಯಾವ್ದು ಕೇಳ್ತಾರೆ ಅಂತ ಮುಂದಿನ ಕ್ಲಾಸಲ್ಲಿ ನಾವು ನೋಡೋಣ. ಓಕೆ, ಥ್ಯಾಂಕ್ ಯು. ಇಷ್ಟನ್ನು ನೀಟಾಗಿ ನೀವು ವರ್ಕೌಟ್ ಮಾಡಿ ಮುಂದಿನ ಕ್ಲಾಸಲ್ಲಿ ನಾನು ಕಂಟಿನ್ಯೂ ಮಾಡ್ತೀನಿ.